ಫ್ರೆಂಡ್ಸ್, ನಿಮ್ಗೆ ನಾನು ಪಾರ್ಟ್ 1 ಅಲ್ಲಿ ಗೆಲಿಲಿಯೋ ಅವರೊಂದು ಮಾಸ್ಟರ್ ಪ್ಲಾನ್ ಮಾಡೋದು ಅಂತ ಹೇಳಿದೆ. ಆ ವಿಡಿಯೋ ನೀವೇನಾದ್ರು ನೋಡಿಲ್ಲ ಅಂದ್ರೆ ಇಲ್ಲಿ ಲಿಂಕ್ ಇರುತ್ತೆ, ಅದನ್ನ ನೋಡ್ಕೊಂಡು ಆಮೇಲೆ ಈ ವಿಡಿಯೋ ನೋಡಿ. ಹೇಗೆ ಸೂರ್ಯನ ಸುತ್ತ ಅರ್ತ್, ಮಾರ್ಸ್, ಜುಪಿಟರ್ ಎಲ್ಲ ಉಪಗ್ರಹಗಳೆಲ್ಲ ತಿರುಗುತ್ತೋ ಅದೇ ತರ ಜುಪಿಟರ್ ಅಲ್ಲೂ ಸಹ 4 ಉಪಗ್ರಹಗಳು ತಿರುಗ್ತಾ ಇರ್ತವೆ ಅಂತ ಕಂಡಿಡಿತಾರೆ. ಅದನ್ನ ರಾಜನ ಹತ್ರ ಹೋಗ್ಬಿಟ್ಟು ಯಾವ ತರ ಕಂಪ್ಯಾರಿಸನ್ ಮಾಡ್ತಾರೆ ಅಂದ್ರೆ, ಆ ಜುಪಿಟರ್ನ ರಾಜಂಗ್ ಹೋಲಿಸಿ ಆ 4 ಉಪಗ್ರಹಗಳನ್ನ ಅವರ ತಮ್ಮಂದಿರಿಗೆ ಅಂದ್ರೆ ಬ್ರದರ್ಸ್ ಗಳಿಗೆ ಕಂಪ್ಯಾರಿಸನ್ ಮಾಡ್ತಾರೆ. ಆ ಕಂಪ್ಯಾರಿಸನ್ ಮಾಡಿ ಜುಪಿಟರ್ ಇವರು ರಾಜ ಇದ್ದಂಗೆ, ಇವರ ಸುತ್ತಮುತ್ತ ಉಪಗ್ರಹಗಳು ಅಣ್ಣ ತಮ್ಮದಿರಿದ್ದಂಗೆ ಯಾವಾಗಲೂ ತಿರುಗ್ತಾನೆ ಇರ್ತಾರೆ ಅಂತ ರಾಜನ ಇಂಪ್ರೆಸ್ ಮಾಡ್ಬಿಡ್ತಾರೆ. ಅವಾಗ ಅದಕ್ಕೆ ರಾಜ ಫುಲ್ ಇಂಪ್ರೆಸ್ ಆಗಿ ದುಡ್ಡು ಚೆನ್ನಾಗಿ ಕೊಡ್ತಾನೆ, ಮತ್ತೆ ಅವನಿಗೆ ಒಳ್ಳೆ ಪೊಸಿಷನ್ ಕೊಡ್ತಾನೆ. ಈ ಸ್ಟೋರಿಯಿಂದ ನಾವ್ ಏನ್ ತಿಳ್ಕೊಬೇಕು ಅಂದ್ರೆ, ನಮ್ ಟ್ಯಾಲೆಂಟ್ ನ ನಾವು ಸುಮ್ಮನೆ ಸೂಪರ್ವೈಸರ್ಸ್ ಗಳಿಗೆಲ್ಲ ತೋರ್ಸಕ್ ಹೋಗ್ಬಾರ್ದು. ಯಾಕಂದ್ರೆ ಅವರು ಇನ್ಸೆಕ್ಯೂರಿಟಿ ಫೀಲ್ ಆಗುತ್ತೆ. ನಾವು ನಮ್ ಟ್ಯಾಲೆಂಟ್ ನ ಯೂಸ್ ಮಾಡ್ಕೊಂಡು ನಮ್ಮ ಬಾಸ್ಗಳು ಗ್ರೇಟ್ ಅನ್ನೋ ಫೀಲ್ ಅವ್ರಿಗೆ ಬರ್ಸ್ಬೇಕು. ಅವಾಗ ನಮ್ಗೆ ಏನ್ ಅನ್ಕೊಂಡಿರುತ್ತೋ ಅದು ಹಾಗೆ ಆಗುತ್ತೆ ಅಂತ ನಾನ್ ಹೇಳ್ತಾ ಇಲ್ಲ. ದ 48 ಲಾಸ್ ಆಫ್ ಪವರ್ ಅನ್ನ ಮೊದಲನೇ ಲಾ ಹೇಳ್ತಾ ಇರೋದು, ನೆವರ್ ಔಟ್ಶೈನ್ ದ ಮಾಸ್ಟರ್ಸ್. ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಫಾಲೋ ಮಾಡ್ಕೊಳ್ಳಿ, ಅಂಡ್ ಫಸ್ಟ್ ಪಾರ್ಟ್ 1 ನೋಡಿಲ್ಲ ಅಂದ್ರೆ ಅದನ್ನ ನೋಡ್ಕೊಂಡು ಆಮೇಲೆ ಈ ವಿಡಿಯೋ ನೋಡಿ ಅಂತ ಹೇಳ್ತಾ ಲಾ 2ಗೆ ವೇಟ್ ಮಾಡಿ.